ದೇವಋಣ ಋಷಿ ಋಣ ಇದ್ದಂಗೆ ದೇಶದ ಋಣ ಇದ್ದರೆ ನಾವು ಇಲ್ಲಿ ಆಹಾರ ನೀರು ಇಲ್ಲಿ ಮಣ್ಣು ಇದರ ವಾಸನೆ ಎಲ್ಲವನ್ನೂ ಎಂಜಾಯ್ ಮಾಡ್ಬೋದು. ಇದು ದೇಶದ ಋಣ. ಜನ್ಮ ಜನ್ಮಾಂತರದಲ್ಲೂ ಇದೇ ಭೂಮಿ ಮೇಲೆ ಹುಟ್ಟಬೇಕು, ಭಾರತಾಂಬೆಯ ಮಡಿಲಲ್ಲೇ ಬೆಳಿಬೇಕು, ನಾನು ಇದೇ ಧರ್ಮ ಇದೇ ಸಂಸ್ಕೃತಿಯಲ್ಲಿ ಬದುಕಬೇಕು ಅನ್ನೋದು ಮಹಾದೊಡ್ಡ ಸಂಕಲ್ಪ ಮನುಷ್ಯ ಮಾಡೋದು. ನಾವೆಲ್ಲ ಭಾಗ್ಯವಂತರು. ಅದರಲ್ಲೂ ಭಾರತ ದೇಶ ಸಂಪೂರ್ಣವಾಗಿ ಸ್ವಾತಂತ್ರ್ಯವಾಗಿ ಇವತ್ತು 75ನೇ ವರ್ಷ ನಾವು ಆಚರಣೆ ಮಾಡ್ತಿದ್ದೀವಿ ಅಂದರೆ ಇದೊಂದು ಅದ್ಭುತ. ನಮ್ಮ ಜೀವನದಲ್ಲಿ ನಮ್ಮ ಇತಿಹಾಸ, ನಾವು ಒಬ್ಬೊಬ್ಬರ ಜೀವನದಲ್ಲೂ ಈ 75ನೇ ವರ್ಷ ಬಂದಿರೋದು ಇತಿಹಾಸ. ಇದನ್ನು ಒಂದು ದೊಡ್ಡ ಮಹೋತ್ಸವ, ಅಮೃತ ಮಹೋತ್ಸವ ಅಂತ ಕರೀತಾರೆ. ನಾವು ಯಾವ ರೀತಿ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ಚಿಕ್ಕ ಹುಡುಗಿ ಇದ್ದಾಗಿಂದ, ಚಿಕ್ಕ ಮಗುವಿನ ನನಗೆ ನೆನಪಿದೆ. ಸ್ಕೂಲ್ನಲ್ಲಿ ಫ್ಲ್ಯಾಗ್ ಹಾಯಿಸ್ಟ್ ಮಾಡುವಾಗ ಸ್ವತಂತ್ರ ದಿನಾಚರಣೆ ಅಂತ ಮಾಡಿದಾಗ ಏನೋ ಗೊತ್ತಿಲ್ಲ, ನನಗೆ ಹಿಸ್ಟ್ರಿ ಏನೂ ಗೊತ್ತಿಲ್ಲ, ಆದ್ರೂ ನನ್ನೊಳಗೆ ಏನೋ ಒಂದು ರೀತಿ ಆ ಪೇಟ್ರಿಯಾಟಿಸಮ್ ಅನ್ನೋದು ನನ್ನ ಋಣ ಅಂತ ಹೇಳ್ತೀನಲ್ಲ, ಈ ದೇಶದ ಋಣ ಇರಬೇಕು. ಅದರಿಂದ ಏನೋ ಒಂಥರ ನನಗೆ ತುಂಬ ಎಮೋಷನಲ್ ಆಗಿಬಿಡ್ತಾ ಇದೆ. ನಂಗೆ ಯಾಕೆ ಅಂತ ಗೊತ್ತಿರಲಿಲ್ಲ, ಅತ್ತೇ ಬಿಡ್ತಿದ್ದೆ. ಮತ್ತು ಜೈ ಹಿಂದ್ ಹೇಳುವಾಗ, ವಂದೇ ಮಾತರಂ ಹೇಳುವಾಗ ಏನೋ ಒಂದು ಭಾವುಕಳಾಗ್ಬಿಡ್ತಾ ಇದೆ. ಬರ್ತಾ 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 ಅದ್ರ ಬಗ್ಗೆ ಭಾವನೆಯಿಂದ ಎಷ್ಟೋ ಪೊಯಮ್ಸ್ನ ಬರೆದು ಹಾಡಿಕೊಂಡು ಅವತ್ತಿನ ದಿನ ಇದೆಲ್ಲ ನಡೀತಾ ಇತ್ತು. ದೇಶಭಕ್ತಿ ಗೀತೆ ಅಂದ ತಕ್ಷಣ ನನಗೆ ಬಹಳ ತುಂಬ ಮೂವ್ ಆಗಿಬಿಡ್ತಾ ಇದೆ. ಇದು ಆಗ್ತಾ ಇತ್ತು ನನ್ನೊಳಗಿನ ಸಹಜವಾದದ್ದು. ನಾನು ಅದನ್ನು ಹೊರಗಡೆಯಿಂದ ಬೆಳೆಸ್ಕೊಳ್ಳಿಲ್ಲ. ಈ ಸತಿ ಅಮೃತ ಮಹೋತ್ಸವ ಎಲ್ಲರ ಮನೆಯಲ್ಲೂ ಫ್ಲಾಗ್ ಹಾಯಿಸ್ಟ್ ಆಗಬೇಕು ಅಂತ ಆದಾಗ ಏನೋ ಒಂದು ರೀತಿ ಆ ಹಿಂದಿನ ಹುಮ್ಮಸ್ಸು ಅಂತಾರಲ್ಲ, ಅದು ಇಮ್ಮಡಿಸ್ತು. ನಾವು ಪ್ರತಿ ವರ್ಷ ಆಶ್ರಮದಲ್ಲಿ ಧರ್ಮಧ್ವಜ ಹೇಗೆ ಗುರುಪೂರ್ಣಿಮೆಗೆ ಹಾಯಿಸ್ಟ್ ಮಾಡ್ತೀವೋ ಹಾಗೆ ಆಗಸ್ಟ್ 15 ಎಲ್ಲೇ ಇದ್ರೂ ಒಂದು ಧರ್ಮಧ್ವಜದ ಜೊತೆಗೆ ಈ ಒಂದು ನಮ್ಮ ಬಾವುಟವನ್ನು ನಾವು ಹಾರಾಡಿಸ್ತೀವಿ. ನಾನು ಸುಮಾರು 5-6 ವರ್ಷದ ಕೆಳಗಡೆ ಚೈನಾನಲ್ಲಿದ್ದೆ. ಆವಾಗ ಕೂಡ ಪೆರೂನಲ್ಲಿ ಒಂದ್ಸತಿ ಇದ್ದೆ. ಆವಾಗಲೂ ಕೂಡ ಇಂಡಿಯನ್ ನ್ಯಾಷನಲ್ ಫ್ಲಾಗ್ನ ನಾವು ಹಾಯಿಸ್ಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಕೆನಡಾನಲ್ಲಿ ಎಲ್ಲಿದ್ರೂ ಅಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಆಗೇ ಆಗ್ತಾ ಇದೆ. ನನಗೆ ಇದೊಂದು ಮಹಾ ದೊಡ್ಡ ಸೆಲೆಬ್ರೇಷನ್. ಅದರಿಂದ ಈ ಸತಿ ಅಮೃತ ಮಹೋತ್ಸವ ಅಂದಾಗ ವಿಶೇಷವಾಗಿ ಗುಡ್ಡದಲ್ಲಿ ಮಾಡಬೇಕು, ಎಲ್ಲರೂ ದೇಶಭಕ್ತಿ ಗೀತೆಯನ್ನು ಹಾಡಬೇಕು, ಎಲ್ಲರೂ ಆ ಒಂದು ಬಾವುಟಕ್ಕೆ ಒಂದು ಸಂಪೂರ್ಣ ನಮ್ಮ ಗೌರವವನ್ನು ನಾವು ಯಾವ ರೀತಿ ಸಲ್ಲಿಸಬಹುದು ಆ ರೀತಿಯೆಲ್ಲ ಸಲ್ಲಿಸಬೇಕು. ಇದೆಲ್ಲ ನನ್ನ ಮನಸ್ಸಿಗೆ ಒಂದು ಪಿಕ್ಚರ್ ಥರ ಬಂತು. ಹಾಗೆ ಒಂದು 4 ಲೈನ್ ಹಾಡು ಬಂತು. ಇದನ್ನು ಬರೆದಿದ್ದೀನಿ. ಇದನ್ನು ಯಾರಾದ್ರೂ, ನನಗೆ ಮ್ಯೂಸಿಕ್ ಗೊತ್ತಿಲ್ಲ, ಆದರೆ ಮ್ಯೂಸಿಕ್ಗೆ ನಾನು ತುಂಬ ನನ್ನ ಹೃದಯ ಹೋಗ್ಬಿಡುತ್ತೆ. ಹಾಗೆ ಒಂದು 4 ಲೈನು ಬರೆದಿದ್ದೀನಿ, ಹಾಡ್ತೀನಿ ಇವಾಗ. ಇದನ್ನು ನಿಮ್ಮ ತುಂಬ ಜನ ಹಾಡೋರಿದ್ದೀರ, ಎಲ್ಲರೂ ತುಂಬ ಮೆಚ್ಚುಗೆಯಿಂದ ನಾನು ಎಲ್ಲರ ಧ್ವನಿನೂ ಕೇಳ್ತೀನಿ. ಎಲ್ಲರ ಬಗ್ಗೆ ತುಂಬ ಗೌರವ ಪ್ರಶಂಸೆ ಇದೆ ನನಗೆ. ನಿಮ್ಮ ರಾಗ ನೀವು ಹಾಕ್ಕೊಂಡು ಇದಕ್ಕೆ ಹಾಡ್ಬೋದು. ಇದನ್ನು ಮತ್ತೆ ಟ್ಯಾಗ್ ಮಾಡಿ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು 2 ಲೈನು ಸ್ವಾತಂತ್ರ್ಯ ದಿನಾಚರಣೆಗಾಗಿ. ಭಾರತೀಯರ ಒಮ್ಮತ, ಭಾರತಾಂಬೆಯ ಹೆಮ್ಮೆಯ, ಭಾರತೀಯರ ಒಮ್ಮತ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ನಾನಾ ಭಾಷೆ ಒಂದೇ ಜೀವ, ವೇಷ ನೂರು ಒಂದೇ ಭಾವ. ನಾನಾ ಭಾಷೆ ಒಂದೇ ಜೀವ, ವೇಷ ನೂರು ಒಂದೇ ಭಾವ. ವಿಶ್ವಕಲಾ ನಿಕೇತನ, ಏಕ ಸಂಸ್ಕೃತಿ ಚೇತನ. ವಿಶ್ವಕಲಾ ನಿಕೇತನ, ಏಕ ಸಂಸ್ಕೃತಿ ಚೇತನ. ಇದುವೇ ನಮ್ಮ ಭಾರತ ಧರ್ಮ, ನಮ್ಮ ಹಿಂದೂ ಶ್ರೇಷ್ಠ ಕರ್ಮ. ಇದುವೇ ನಮ್ಮ ಭಾರತ ಧರ್ಮ, ನಮ್ಮ ಹಿಂದೂ ಶ್ರೇಷ್ಠ ಕರ್ಮ. ನಾನಾ ಭಾಷೆ ಒಂದೇ ಜೀವ, ಭಾರತಾಂಬೆಯ ಹೆಮ್ಮೆಯ, ಭಾರತ
ಭಾರತೀಯರ ಒಮ್ಮತ, ಭಾರತಾಂಬೆಯ ಹೆಮ್ಮೆಯ ಭಾರತೀಯರ ಒಮ್ಮತ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ನಾನಾ ರಾಜ್ಯ ಏಕೋದ್ದೇಶ, ರಾಷ್ಟ್ರಭಕ್ತಿ ಸೇವಾ ಸೂತ್ರ. ನಾನಾ ರಾಷ್ಟ್ರ ಏಕೋದ್ದೇಶ, ರಾಷ್ಟ್ರಭಕ್ತಿ ಸೇವಾ ಸೂತ್ರ. ವಿಶ್ವ ಪ್ರೇಮವೇ ಸಾಧನ, ದೇಶ ಪ್ರೇಮವೇ ಧಾರಣ. ವಿಶ್ವ ಪ್ರೇಮವೇ ಸಾಧನ, ದೇಶ ಪ್ರೇಮವೇ ಧಾರಣ. ಇದುವೇ ನಮ್ಮ ಭಾರತ ಧರ್ಮ, ನಮ್ಮ ಹಿಂದೂ ಶ್ರೇಷ್ಠ ಕರ್ಮ. ಇದುವೇ ನಮ್ಮ ಭಾರತ ಧರ್ಮ, ನಮ್ಮ ಹಿಂದೂ ಶ್ರೇಷ್ಠ ಕರ್ಮ. ನಾನಾ ರಾಜ್ಯ ಏಕೋದ್ದೇಶ, ಭಾರತಾಂಬೆಯ ಹೆಮ್ಮೆಯ ಭಾರತೀಯರ ಒಮ್ಮತ, ಭಾರತಾಂಬೆಯ ಹೆಮ್ಮೆಯ ಭಾರತೀಯರ ಒಮ್ಮತ.